ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಸದೃಶ್ಯ ಪರಿಸ್ಥಿತಿ ಉಲ್ಬಣ ಹಿನ್ನೆಲೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಕ್ರಮಗಳ ಬಗ್ಗೆ ಸಮಾಲೋಚನೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದ ಹಿನ್ನೆಲೆ ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ವಲಯಕ್ಕೆ ಬಿಗ್ ಶಾಕ್. ರಕ್ಷಣಾ ರೈಲ್ವೆ ವಲಯಕ್ಕೂ ತಟ್ಟಿದ ಯುದ್ಧದ ಬಿಸಿ. ಮಧ್ಯಪ್ರಾಚ್ಯದಲ್ಲಿ ಮುಂದುವರೆದ ಇಸ್ರೇಲ್ ಇರಾನ್ ಯುದ್ಧ. ಹಾರ್ಮುಜ್ ಮುಕ್ತ ಮಾಡಲು ಅಮೆರಿಕ ಡೆಡ್ಲೈನ್. ತೀವ್ರ ತಾರಕಕ್ಕೇರಿದ ಹಾರ್ಮುಜ್ ಜಲಸಂಧಿಯ ಸಂಘರ್ಷ. ಮೈಸೂರು ಮತ್ತೊಂದು ಬೆಂಗಳೂರು ಆಗ್ತಾ ಇದೆಯಾ? ಕಳೆದ 2 ವರ್ಷದ ಅವಧಿಯಲ್ಲಿ ವಾಹನ ದಟ್ಟಣೆ. ಮೈಸೂರಿನಲ್ಲಿ 2 ವರ್ಷದಲ್ಲಿ 1.7 ಲಕ್ಷ ವಾಹನಗಳು ಹೆಚ್ಚಳ. ಹೇಮಾವತಿ ನಾಲೆ ಆಧುನೀಕರಣದ ಹೆಸರಿನಲ್ಲಿ ಭಾರೀ ಗೋಲ್ಮಾಲ್. ಈ ಹಗರಣದಲ್ಲಿ 500 ಕೋಟಿಗೂ ಹೆಚ್ಚಿನ ಅಕ್ರಮ ಆರೋಪ. ಹಗರಣದ ಸತ್ಯ ಹೊರತರಲು ರಾಜ್ಯ ಸರ್ಕಾರ ಮೀನಾಮೇಷ.